ನಾಡಿನ ವಿರಳ ಧನ್ವಂತರಿ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಖರ್ವಾ ಗ್ರಾಮದ ಯಲಗುಪ್ಪ ಶ್ರೀ ಧನ್ವಂತರಿ ದೇವಾಲಯದಲ್ಲಿ 30ನೇ ವರ್ಷದ ಶ್ರೀ ಧನ್ವಂತರಿ ಪುರಶ್ಚರಣ ಮಹಾಯಾಗ ಮತ್ತು ಶ್ರೀ ಧನ್ವಂತರಿ ಜಯಂತಿ ಮಹೋತ್ಸವ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದು ಸಂಪನ್ನಗೊಂಡಿದೆ. ಶ್ರೀ ಧನ್ವಂತರಿ ದೇವಳದಲ್ಲಿ ನಿರಂತರ 30 ವರ್ಷಗಳಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ನಾಡಿನ ನಾನಾ ಭಾಗದಿಂದ ಭಕ್ತರು ಆಗಮಿಸಿದ್ರು. 3 ದಿನಗಳ ಕಾಲ ಪಿಯೂಷ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಹೋತ್ಸವದ ಸಮಾರೋಪ ಸಮಾರಂಭದ ದಿನದಂದು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಶ್ರೀ ಧನ್ವಂತರಿ ದೇವರಿಗೆ ಫಲಪಂಚಾಮೃತಾಭಿಷೇಕ, ಪುರುಷ ಸೂಕ್ತ ಅಭಿಷೇಕ, ಶ್ರೀ ಶಂಕರಾಚಾರ್ಯ ಅಷ್ಟೋತ್ತರ ಶತಮಾನ ಪೂಜೆ, ಹೋಮ ಹವನಾದಿಗಳು ಮುರುಡೇಶ್ವರದ ಜಯರಾಮ ಅಡಿಗಳವರ ವೈದಿಕ ತಂಡದಿಂದ ಶಾಸ್ತ್ರೋಕ್ತವಾಗಿ ನಡೆದವು. ವಿದ್ವಾನ್ ಪರಮೇಶ್ವರ ಹೆಗಡೆಯವರಿಂದ ನಡೆದ ಲಘು ಸಂಗೀತ ಕಲಾಭಿಮಾನಿಗಳ ಮನರಂಜಿಸಿತು. ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ, ಪ್ರತಿಭಾ ಪುರಸ್ಕಾರ ಮತ್ತು ಬಡವರಿಗೆ ವೈದ್ಯಕೀಯ ಸಹಾಯಧನ ವಿತರಣೆ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆದವು. ಪಾರಂಪರಿಕ ವೈದ್ಯರಾದ ಪಾರ್ವತಿ ಗಣಪತಿ ಹೆಗಡೆ, ಎಂಜಿ ಭಟ್ ಹಕ್ಕಿಮನೆ ಮತ್ತು ಗೋಪ್ರೇಮಿ ಶಿವಾನಂದ ಮಡಿವಾಳರನ್ನ ಸನ್ಮಾನಿಸಲಾಯಿತು. प्रत्यगानन्दं ब्रह्मपुरुषं प्रणवस्वरूपम् अकार उकारमकार इति तानेकथा समपरत्तदेतरोमिति यमुक्त्वा मुच्यते योगी जन्म संसारबन्धनात्। ॐ नमो नारायणायेति मन्त्रो शिखाया मध्ये परमात्मां व्यवस्थितः स ब्रह्म स शिवः स हरिश्चेन्द्रः सोऽक्षरत्परमस्मराट् राजाधिराजाय प्रसख्य साहिने नमो वयं वैश्रवणाय।
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೀಶ್ ಸಿಕೆ ಮಾತನಾಡಿ, ಮನುಷ್ಯನ ಜೀವನ ಪ್ರಕೃತಿ ಮೇಲೆ ಅವಲಂಬಿತವಾಗಿದೆ. ಆರೋಗ್ಯ ಸಮಸ್ಯೆ ಆದಾಗ ಪ್ರಕೃತಿಯಲ್ಲಿ ಸಿಗುವ ಗಿಡಮೂಲಿಕೆಯನ್ನು ಔಷಧವಾಗಿ ಪಡೆಯುತ್ತೇವೆ. ಆದರೆ ಇದು ವ್ಯಾಪಾರೀಕರಣದಿಂದಾಗಿ ಇಂಗ್ಲಿಷ್ ಮೆಡಿಸಿನ್ಗಳ ಪ್ರಚಾರ ಹೆಚ್ಚಾಗಿ ಆಯುರ್ವೇದದ ಮಹತ್ವ ಕಡಿಮೆಯಾಗಿದೆ. ಆಯುರ್ವೇದದ ಮಹತ್ವ ಕೇವಲ ಪಠ್ಯ ಪುಸ್ತಕಗಳಲ್ಲಿ ಸೀಮಿತವಾಗಿರದೆ ಇದು ಪ್ರಾಯೋಗಿಕವಾಗಿಯೂ ತಿಳಿಯಬೇಕಾಗಿದೆ ಎಂದು ಹೇಳಿದರು. ನಾವು ನಮ್ಮ ಮನುಷ್ಯನ ಜೀವನ ಒಂದು ಎವಲ್ಯೂಷನ್ ಪ್ರಾಸೆಸ್ ನೋಡಿದಾಗ ಪ್ರಕೃತಿ ಮೇಲೇ ಅವರು ಅವಲಂಬಿತರಾಗಿದ್ದರು. ಅದು ಆಹಾರಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಮತ್ತು ಒಂದು ಸಾಮರಸ್ಯದಿಂದ ಜೀವನ ಮಾಡಲಿಕ್ಕೋಸ್ಕರ ನಾವೆಲ್ಲ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರೋರು, ಅವಲಂಬಿತರಾಗಿರೋರು. ಹಾಗಾಗಿ ನಮಗೇನಾದರೂ ಕಾಯಿಲೆಗಳು ಅಥವಾ ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳಾಗಿದ್ದಾಗ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಔಷಧಿ ಗಿಡಗಳನ್ನು ಅಥವಾ ಇನ್ನೊಂದು ಯಾವುದೋ ಒಂದು ಈಗ ಒಬ್ಬರು ಹಿಂದೆ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಹಿತ್ಲ ಗಿಡ ಅದು ಮದ್ದಲ್ಲ ಅಂತ. ಆ್ಯಕ್ಚುಲಿ ಮದ್ದು ಆಗಿತ್ತು, ಇವಾಗ್ಲೂ ಕೂಡ ಅದು ಮದ್ದೇನೆ, ಮುಂದೆನೂ ಕೂಡ ಅದು ಮದ್ದು ಆಗಿರ್ತದೆ. ಆದರೆ ಈಗಿರೋವಂಥ ಒಂದು ಎಂತಾರಲ್ಲ, ಈ ಒಂದು ತುಂಬ ಒಂದು ಎಲ್ಲನೂ ಕೂಡ ವ್ಯಾಪಾರ ಆಗೋಗ್ಬಿಟ್ಟಿದೆ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಯಾವುದಕ್ಕೆ ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಯಾವುದಕ್ಕೆ ಹೆಚ್ಚಿನ ಮಾರ್ಕೆಟಿಂಗ್ ಸಿಗುತ್ತೆ, ಅದನ್ನು ಮಾತ್ರ ಮುಂಚೂಣಿಗೆ ಬರ್ತಾಯಿದೆ. ಸೊ ನಾನು ಹೇಳ್ತಾ ಇರೋದು ಇಂಗ್ಲೀಷ್ ಮೆಡಿಸಿನ್ಸು ಅಥವಾ ಬೇರೆದೆಲ್ಲ ಉಪಯೋಗಕಾರಿ ಆಗಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅದು ಕೂಡ ಪರಿಣಾಮಕಾರಿ. ಅದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿ ಅದು, ಅಟ್ಲೀಸ್ಟ್ ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರುವಂಥ ಆಯುರ್ವೇದ ಇರ್ಬೋದು, ಸಿದ್ಧ ಇರ್ಬೋದು, ಯೋಗ ಇರ್ಬೋದು, ಎಲ್ಲನೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿದೆ. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ನಮ್ಮ ದೇಶದ ಪರಂಪರೆ ಸಂಸ್ಕೃತಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಆದರೆ ನಮ್ಮಲ್ಲಿನ ಪಾರಂಪರಿಕ ಔಷಧಿಗಳನ್ನು ಕಡೆಗಣಿಸುವುದು ನಡೆಯುತ್ತಿದೆ. ಕೃತಕ ರಾಸಾಯನಿಕ ಬಣ್ಣಗಳಿಂದ ಕೂಡಿದ ವಸ್ತುಗಳಿಂದ ಇಂದು ಅಡುಗೆ ತಯಾರಾಗುತ್ತಿದೆ. ಪುರಾಣಗಳನ್ನು ಟೀಕೆ ಮಾಡುವ ಕಾರ್ಯ ನಡೆಯುತ್ತಿದೆ. ನಮ್ಮ ಪರಂಪರೆ ಗೌರವಿಸುವ ಕೆಲಸ ಆಗಬೇಕಿದೆ. ಭಾರತೀಯ ವೈದ್ಯಕೀಯ ಪದ್ಧತಿ ಇಡೀ ಜಗತ್ತು ಅನುಸರಿಸುವ ಅಧ್ಯಯನ ಮಾಡುತ್ತದೆ. ಈ ಮೂಲಕ ಭಾರತೀಯ ಪರಂಪರೆ ಶ್ರೇಷ್ಠ ಎನ್ನುವುದು ಜಗತ್ತು ಒಪ್ಪಿಕೊಂಡಿದೆ ಎಂದರು. ಹಸಿರು ವಾತಾವರಣ, ಬಹಳ ತಂಪಾದಂಥ ವಾತಾವರಣ, ಕೆಳಗಡೆ ಕೆರೆಯಲ್ಲಿ ಬಹಳ ಸ್ವಚ್ಛವಾದಂಥ ನೀರು, ಎತ್ತರದಲ್ಲಿ ದೇವಾಲಯ. ಈ ಪರಿಸರವನ್ನು ನೋಡಿದಾಗ ಭಾಳಷ್ಟು ಸಂತೋಷ ಆಗ್ತದೆ. ಅಪರೂಪದ ಧನ್ವಂತರಿ ದೇವಿಯ ದರ್ಶನ ಪಡೆಯೋದು ಅಂದರೆ ಬಹಳ ಸಂತೋಷವೂ ಹೌದು. ಅದರ ಜೊತೆಗೆ ಅತ್ಯಂತ ಪ್ರಸಿದ್ಧವಾದಂಥ ದೇವರು ಕೂಡ ಹೌದು. ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಧನ್ವಂತರಿಯ ದರ್ಶನ ಪಡೆಯಲಿಕ್ಕೆ ಬಹಳ ಭಕ್ತಿ, ಸಂತೋಷ. ಇಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಡಾಕ್ಟರ್ ಗೋಪಾಲ್ ಹೆಗಡೆಯವರು ಬಹಳ ಚುರುಕಾಗಿ, ಅವರ ವ್ಯಕ್ತಿತ್ವ ಹಾಗೆ ಬಹಳ ಚುರುಕಾಗಿ ಕೆಲಸ ಮಾಡುವಂಥವರು, ಅವರ ಮಾತು ಹಾಗೆ, ಉತ್ತಮ ವೈದ್ಯರು ಕೂಡ ಹೌದು. ಅದರ ಜೊತೆಗೆ ಜಿ.ಕೆ. ಹೆಗಡೆಯವರು, ಅವರು ಹಾಗೆ ಒಳ್ಳೆ ಸಾಮಾಜಿಕ ಕಾರ್ಯಕರ್ತರಾಗಿ ಎಲ್ಲರನ್ನು ಬಹಳ ಪ್ರೀತಿಯಿಂದ ಕಾಣುವಂಥ ಅವರ ಜೊತೆ ಮಾತನಾಡೋದು ಕೂಡ ಬಹಳ ಸಂತೋಷ ಆಗ್ತದೆ. ಇವರಿಬ್ಬರ ಜೋಡಿ ಇವತ್ತು ಬಹಳ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ಇಷ್ಟೊಂದು ಜನ ಇಲ್ಲಿ ಸೇರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ನಂಬ್ತೇನೆ. ಉದ್ಯಮಿ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಧನ್ವಂತರಿ ವಿಷ್ಣುವಿನ ಅವತಾರ ಶಕ್ತಿ. ಈ ಸ್ಥಳ ಆರೋಗ್ಯಕ್ಕೆ ಅನುಕೂಲವಾದಂತಹ ಸ್ಥಳ. ಹೋಮ ಹವನಗಳಿಂದ ವಾತಾವರಣವು ಶುದ್ಧಿಯಾಗುತ್ತದೆ, ಇದರಿಂದ ಕಾಯಿಲೆಗಳು ದೂರವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಆಯುರ್ವೇದ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಹೆಗಡೆ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜೀವ ಉಳಿಸಿದ್ದು ಆಯುರ್ವೇದ ಪದ್ಧತಿ. ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ಬರದಂತೆ ಚಿಕಿತ್ಸೆ ಪಡೆಯುವುದು ಉತ್ತಮ. ಹಿತ್ತಲ ಗಿಡದಲ್ಲಿ ಅನೇಕ ಔಷಧಗಳು ಅಡಗಿದೆ. ಕೇವಲ ಔಷಧ ಪಡೆಯುವುದರಿಂದ ಕಾಯಿಲೆ ಗುಣಮುಖವಾಗುವುದಿಲ್ಲ. ಮಾನಸಿಕವಾದ ಶ್ರದ್ಧೆಯೂ ಮುಖ್ಯವಾಗಿರುತ್ತದೆ. ಆಹಾರ ವಿಹಾರ ಸರಿಯಾಗಿದ್ದರೆ ಮಾತ್ರ ರೋಗಮುಕ್ತವಾಗಬಹುದು ಎಂದು ಹೇಳಿದರು. ಗೌರವಿಸುವಂತಹ ನಮ್ಮ ಪ್ರಧಾನಿಯವರು ನಮಗೆಲ್ಲ ಕರೆ ಕೊಟ್ಟರು, ಡ್ರಿಂಕ್ ಗೋಲ್ಡನ್ ಮಿಲ್ಕ್ ಅಂತ. ಗೋಲ್ಡನ್ ಮಿಲ್ಕ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಏನಿಲ್ಲ, ನಮ್ಮ ಮನೆಗಳಲ್ಲೇ ನಾವು ಅದನ್ನು ಮುಂಚೆಯಿಂದ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಹಾಲಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಕುಡಿಯುವಂಥ ಪದ್ಧತಿ ಮುಂಚೆಯಿಂದನೂ ಇದೆ. ಅದನ್ನು ನಾವು ಮೋದಿಯವರು ಹೇಳಿದಾಗ ಅದನ್ನು ಶಿರಸಾವಹಿಸಿ ಪಾಲಿಸಿದ್ದೇವೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಂಡ್ವಿ. ಹಾಗಾಗಿ 3 ವೇವ್ ಬಂದಾಗ 3ನೇ ವೇವಲ್ಲಿ ಅದರದ್ದು ಶಕ್ತಿ ಕಡಿಮೆ ಆಗೋಯ್ತು. ಯಾಕೆಂದರೆ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು. ಹಾಗಾಗಿ ಇದು ಒಂದೇ ಅಲ್ಲ, ಬೇರೆ ಬೇರೆ ಈಗ ನೀವು ನೆನೆಸ್ಕೋಬೋದು,
ವೈದ್ಯರು ಮಾತಾಡಿದ್ರು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವಂಥದ್ದು ಖಂಡಿತ ಅದು ತಪ್ಪೇ. ಯಾಕೆಂದರೆ ಹಿತ್ತಲ ಗಿಡದಿಂದನೇ ಶುರುವಾಗಬೇಕು ಎಲ್ಲ. ಏನು ನಮ್ಮ ದಿನದಲ್ಲಿ ಬರುವಂತಹ ಏನು ಸಣ್ಣ ಸಣ್ಣ ತೊಂದರೆಗಳಿಗೆ ನಾವು ಮೊದಲು ಹೋಗಿ ಏನು ಔಷಧಿ ತಯಾರಿಸುವಂಥದ್ದು ತುಳಸಿಯಿಂದ. ಅದೆಲ್ಲಿರುತ್ತೆ ನಮ್ಮ ಹಿತ್ತಲ ಗಿಡನೇ ಅದು. ಅಥವಾ ಶುಂಠಿ, ನಮಗೇನಾದರೂ ಅರ್ಜೀರ್ಣ ಆದಾಗ ಮೊದಲು ನೆನಪಾಗುವಂಥದ್ದೇ ಶುಂಠಿ. ಹೋಗಿಬಿಟ್ಟು ಹಿತ್ತಲಿರುವಂತಹ ನಾವು ಶುಂಠಿಯನ್ನು ಅಂದರೆ ಅದರ ಗಡ್ಡೆನ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಜಜ್ಜಿಬಿಟ್ಟು ರಸ ಹಿಂಡ್ಕೊಂಡ್ಬಿಟ್ಟು ಉಪಯೋಗಿಸ್ತೀವಿ. ಅಂದರೆ ಎಲ್ಲ ಕಾಯಿಲೆಗಳಿಗೂ ಕಾರಣ ಆದಂತಹ ಏನು ಅಜೀರ್ಣ ಇರುತ್ತಲ್ಲ ಅದು ಬೇಗ ಕಡಿಮೆ ಆಗುತ್ತೆ. ಶ್ರೀ ಕ್ಷೇತ್ರ ಧನ್ವಂತರಿ ಮಹಾವಿಷ್ಣುದೇವ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಮಹಾಯಾಗ ಮಹೋತ್ಸವದ ಸಮಿತಿ ಕೋಶಾಧ್ಯಕ್ಷರಾದ ಜಿಕೆ ಹೆಗಡೆ ಮಾತನಾಡಿ, ಈ ಮಹೋತ್ಸವ ಭಕ್ತವರ್ಗದ ದಾನಿಗಳ ತನು ಮನ ಧನ ಸಹಾಯ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ ಎಂದು ಕಾರ್ಯಕ್ರಮಕ್ಕೆ ನೆರವು ನೀಡಿದ ದಾನಿಗಳಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿ ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧನ್ವಂತರಿ ಪುರಶ್ಚರಣ ಮಹಾಯಾಗ ಮಹೋತ್ಸವ ಸಮಿತಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೋಪಾಲ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ವಿಶೇಷವಾದ ಧನ್ವಂತರಿ ಮೂರ್ತಿ ಈ ದೇವಾಲಯದಲ್ಲಿದೆ. ಭಕ್ತಾದಿಗಳ ಸಹಕಾರದಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮ ನಡೆಸಿದ್ದೇವೆ. ನಾವು ಕೇವಲ ಧಾರ್ಮಿಕ ಚೌಕಟ್ಟಿನಲ್ಲಿ ಇಲ್ಲದೆ ಭಕ್ತರು ನೀಡಿದ ಹಣ ಸತ್ಕಾರ್ಯಕ್ಕೆ ಬಳಸಿ ಪ್ರತಿಭೆಗಳಿಗೆ ಸನ್ಮಾನ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು. ವೇದಿಕೆಯಲ್ಲಿ ನೆಲಮಾವು ಮಠದ ಅಧ್ಯಕ್ಷರಾದ ಜಿಎಂ ಹೆಗಡೆ ಹೆಗ್ನೂರು, ಡಾಕ್ಟರ್ ಜಿತೇಂದ್ರ ಜೋಶಿ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಸುತ್ತಲೂ ಹಸಿರಿನಿಂದ ಕೂಡಿರುವ ನಿಸರ್ಗ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಧನ್ವಂತರಿ ದೇವಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ವಿಶ್ವ ಜೊತೆಗೆ ನಾಗರಾಜ್ ನಾಯ್ಕ್, ನುಡಿಸಿರ ನ್ಯೂಸ್ ಹೊನ್ನಾವರ.